ನೋಡ್ರಿ ಈಗ ಅಲ್ಲ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಎಲ್ಲ ಗ್ರೈಂಡರ್ ಮಾಡ್ಕೊಂಡ್ ಈ ಖಾರದಾಗ ಹಾಕಿ ಇದನ್ನ ತಿಕ್ಕಿ ಕಲಸಾಕತ್ತನ್ ನೋಡ್ರಿ. ನಮಸ್ಕಾರ ರೀಪ, ನಾನು ಪ್ರೇಮಾ ಸೌದತ್ತಿ. ಇವತ್ತು ಖಾರದ ಮಸಾಲಿದ ವಿಡಿಯೋ ತೊಗೊಂಡು ಬಂದನು, ಬರ್ರಿ ನೋಡುವಂತ್ರಿ. ನೋಡ್ರಿ ನಾವು ಈಗ ಬ್ಯಾಸಿಗೆ ಸ್ಟಾರ್ಟ್ ಆಯ್ತು. ಈಗ ಈ ಬೇಸಿಗೆಯಾಗನ ನಾವು ಮೆಣಸಿನ್ಕಾಯಿ ಖಾರ ಹಾಕಿ ಮಾಡ್ಕೋತೇವೆ ವರ್ಷ. ಈಗ ಬ್ಯಾಡಗಿ ಕಾಯಿ ಇವನ್ನ ಒಂದು 6 ಕಿಲೋ ತೊಗೊಂಡ್ರೆ ಇಲ್ಲಿ ಚಪ್ಟ ಆತೇಳಿ ಖಾರದ್ದು, ಖಾರದ್ದು ಇಟ್ಟಾರ ಗುಂಟೂರು ಮೆಣಸಿನ್ಕಾಯಿ ಇವನ್ನ 2 kg ಇವನ್ನೆಲ್ಲ ತೊಗೊಂಡು ಇವಕ್ಕಿನ ಮಸಾಲೆ ಹಾಕಿ ಕುಟ್ಟಿಸಿ ನಾವು ಎಲ್ಲ ಮಾಡಿಟ್ಟು ಅಂದ್ರೆ 1 ವರ್ಷ ತನಕ ಖಾರ ಹೊಳ್ಳಿ ಮಾಡಂಗಿಲ್ಲ ನೋಡ್ರಿ. ಇದಕ್ಕೆ ನೆಕ್ಸ್ಟ್ ಏನೇನು ಹಾಕ್ತೇವೆ ಏನೇನಿಲ್ಲ ಅಂಥೇಳಿ ನಮ್ಮ ಉತ್ತರ ಕರ್ನಾಟಕದ ಸ್ಟೈಲ್ ಒಳಗೆ ಖಾರ ಮಾಡೋದ ನಿಮಗೆ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡಲ್ದ ಪೂರ್ತಿಯಾಗಿ ನೋಡ್ರಿ, ನಿಮಗೆ ಖಾರ ಮಾಡೋ ಮೆಥಡ್ ಗೊತ್ತಾಗ್ತದೆ. ಇನ್ನು ಅಲ್ಲಿ 4 ಚೀಟ್ ಅದಾವು, ಅವನು ಎಲ್ಲ ಈ ಥರ ನಾವು ಸೋಸ್ತೇವೆ. ಅಂದ್ರೆ ಮುಂದೆ ಕುಡಿ ಹಂಗೆ ಇರ್ತಾವೆ, ಅವನ್ನ ಸೋಸಿ ಈ ಥರ ಮಾಡಿ ಇಟ್ಕೋಬೇಕು. ಈಗ ಇಷ್ಟ ಸೋಸೇವಿ, ಇನ್ನು 4 ಚೀಟ್ ಅದಾವೆ. ಈ ಕಡಗೋಲ್ ಮಗ್ಗಿ ಮತ್ತು ಪಲಾವ್ದ ಎಲೆ, ಯಾಲಕ್ಕಿ, ಹೂ ಮಸಾಲಿಗೆ, ಆಮೇಲೆ ಸಾಜೀರಿಗೆ, ಎಳ್ಳು, ಆಮೇಲೆ ಕಲ್ಲು ಪತ್ರೆ ಅಂತಾರೆ ನೋಡ್ರಿ ಇದ್ರ ಇದು, ಆಮೇಲೆ ಗಸಗಸೆ, ಆಮೇಲೆ 1 kg ಕೊಬ್ಬರಿ, 1 kg ಜೀರಿಗೆ, 1-2 kg ಕೊತ್ತಂಬರಿ ಕಾಳು. ಇಷ್ಟು ಎಲ್ಲ ಮಸಾಲೆಗೆ ಇವನ್ನ ಹಸನ್ ಮಾಡಿ ಇವನ್ನೆಲ್ಲ ಹುರ್ಕೋಬೇಕು ನೋಡ್ರಿ. ಹುರ್ಕೊಂಡ ರೆಡಿ ಮಾಡ್ಕೋಬೇಕು. ಖಾರಕ್ಕೆ ಮಸಾಲೆಗೆ ಇವೆಲ್ಲ ಬೇಕು ನೋಡ್ರಿ. 10 kg ಖಾರದ ಮಸಾಲೆ ಐಟಮ್ ಇಷ್ಟೆಲ್ಲ. ಮತ್ತು ದಾಲ್ಚಿನ್ನಿ, ಲವಂಗು, ಕಾಳುಮೆಣಸು ಇಷ್ಟೆಲ್ಲ ಬೇಕು ನೋಡ್ರಿ. ಕೊತ್ತಂಬರಿ ಕಾಳು ರೀ, ಖಾರದ ಮಸಾಲೆಗೆ 1.5 ಕಿಲೋ ಕೊತ್ತಂಬರಿ ಕಾಳು ಕೆಂಪಾಗುವಂಗ ಹುರ್ಕೊ ಹಾಕತ್ತದ ನೋಡ್ರಿ. ಕೆಂಪಾಗುವಂಗ ಕೊತ್ತಂಬರಿ ಕಾಳು ಖಾರಕ್ಕೆ ಹುರ್ಕೋಬೇಕು ನೋಡ್ರಿ. ಎಣ್ಣೆ ಹಾಕೊಂಡ್ರಿ. ಈಗ ಇನ್ನು ಕೊಬ್ಬರಿ ಹಾಕೊಂಡ್ ನೋಡ್ರಿ. ಹಾಕಿದಲ್ರಿ, ಈಗ ಕೊಬ್ಬರಿ ಹಾಕಂದ್ರೆ ಸರಿಯಾಗ ಇವನು ಕೆಂಪಂಗ ಚಂದಂಗ ಹುರ್ಕೋಬೇಕ್ರಿ. ಇಲ್ಲಿ ನೋಡ್ರಿ ಜಾಜಿಕಾಯಿ ಹಿಂಗಿರ್ತಾವು. ಈಗ ಇವನು ಒಡೆದೈತಿ, ಸಿಪ್ಪಿ ತೆಗದ ಕಾಯಿ ಹಿಂಗೆ ಬಂದ 4 ಕಾಯಿ ಹಾಕ್ತೀವ್ರಿ ಖಾರಕ್ಕೆ. ಹಂಗ್ರಿ ಖಾರಕ್ಕೆ ಹುರಿದು ಹಾಕ್ಬೇಕು ನೋಡ್ರಿ ಮಸಾಲೆ ಒಳಗೆ. ಹಂಗ ಹಾಕಿದನ್ರಿ, ಹುರಿದಿಲ್ಲ ನೋಡ್ರಿ ಅವನು. ಈಗ ಎಲಿ ರೀ ಅವನ್ನ ಕೆಂಪಾಗುವಂಗೆ ಹುರಿಬೇಕು ನೋಡ್ರಿ. ನಾ ಸ್ವಲ್ಪ ಹಿಂಗ ಹೊಳ್ಯಾಡ್ಸಿ ಬಿಸಿ ಎಣ್ಣೆಯಾಗ್ರಿ ಇವನ್ನೆಲ್ಲ ಲವಂಗ, ಯಾಲಕ್ಕಿ, ಇದು ಕಡ್ಗೋಲು ಮಗ್ಗಿ, ಇದು ಪತ್ರ ಇವನ್ನೆಲ್ಲ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿ ಅದ್ರಾಗ ಹಾಕುದು ನೋಡ್ರಿ. ಒಂದೀಗ ಎಣ್ಣೆಯಾಗ ತೆಗೆದು ಹಿಂಗೆ ಮಾಡಿ ಬಿಡುದ್ರಿ. ಇಷ್ಟು ಮಾಡ್ರಿ ಆತ್ರಿ, ಇದನ್ನ ಹೆಚ್ಚು ಸುರಿಯಂಗಿಲ್ಲ. ಈಗ ರೀ ಸಾಜೀರಿಗೆ ಸ್ವಲ್ಪ ಎಣ್ಣೆಯಾಗ ಬೆಚ್ಚಗೆ ಮಾಡ್ಕೊತಾನ ನೋಡ್ರಿ. ಒಂದು ಸ್ವಲ್ಪ ಬೆಚ್ಚಗೆ ಮಾಡಿದ್ರಿ ಇವನು ಹೆಚ್ಚು ಸುರಿಯಂಗಿಲ್ರಿ. ಬಿಸಿ ಎಣ್ಣೆಯಾಗ ಒಂದೀಟ್ ಹುರಿದು ಹುರಿತನ್ರಿ ಅವನು. ಇವನು ಕಸ್ಕಸಿ ಇವ್ರಿ ಬಿಳಿ ಎಳ್ರಿ, ಇವನ್ನ ಚಟಾಪಟ ಅನ್ನುವಂಗ ಹುರಿದ ಹಾಕ್ಬೇಕು ನೋಡ್ರಿ. ಇವು ಬಿಳಿ ಎಳ್ಳ ಇವು 1/4 kg ಎಳ್ಳದಾವ್ರಿ. ಇವನ್ನ ಕೆಂಪಂಗ ಚಟಾಪಟ ಅನ್ನುವಂಗ್ರಿ ಇವನ್ ಹುರ್ಕೋಬೇಕು ನೋಡ್ರಿ. 1/4 kg ಎಳ್ಳ ಹಾಕಾತವ್ರಿ ಖಾರ. ಇವು 1/4 ಕಿಲೋ ಜೀರಿಗೆ ಅದಾವ್ರಿ. ಇವನು ಈಗ ಕೆಂಪಂಗ ನಾವು ಹುರ್ಕೋಬೇಕ್ರಿ. ಈ ತರ ನೋಡ್ರಿ ಎಲ್ಲ ಮಸಾಲೆ ಹುರಿದ ಹಿಂಗ ತುಂಬಿಟ್ಕೊಂಡ ಮೆಣಸಿನ್ಕಾಯ್ದಾಗ ಹಾಕಿ ಹೋಗಿ ಕುಟ್ಕೊಂಡ್ ಬರುದು ನೋಡ್ರಿ. ಇವಾಗ ನೋಡ್ರಿ ಬೆಳಗ್ಗೆ ಎದ್ದ ತಕ್ಷಣ ಗದ್ಲು ಭಾಳ ಇರ್ತೈತೆ ಅಂತ ಹೇಳಿ ಜಲ್ದಿ ಎದ್ದ ಮೊದಲ ಖಾರ ಕುಟ್ಸಕ್ಕೆ ಕಳ್ಸಾತೇವಿ. ಚೀಲಕ್ಕನ ಎಲ್ಲ ಹುರ್ಕೊಂಡಿರೋ ಮಸಾಲಿನ ಹಾಕಿ ನಾವೇನು ಮಾಡತ್ತೇವೆ ಅಂದ್ರೆ ಈಗ ಕುಟ್ಸಕ್ಕೆ ಕಳ್ಸಾತೇವಿ. ನಮ್ಮ ಹೋಗಿ ಕುಟ್ಟಿಸ್ಕೊಂಬರ್ತಾಳು. ಚೀಲಕ್ಕನ ಹಾಕಿಬಿಟ್ಟು ನೋಡ್ರಿ ಎಲ್ಲ ಮಸಾಲೆ
ಇವಾಗ ಗಿರ್ನಿಗೆ ಹೋದ ತಕ್ಷಣ ಅಲ್ಲಿ ಗಿರ್ನ್ಯಾಗ ಕಾಲಿನ ಇತ್ತು ಫಸ್ಟ್ ನಮ್ದು ಅಂಥೇಳಿ ಅದಕ್ಕೆ ಈಗ ಹಾಕತ್ತಾರ ನೋಡ್ರಿ. ಎಲ್ಲ ಇದ್ರೊಳಗೆ ಹಾಕ್ತಾರೆ. ಈ ಥರ ನಮ್ದು ಕುಟ್ಟು ಗಿರ್ನಿ ಇರ್ತೈತಿ, ಖಾರ ಕುಟ್ಟುದು. ಇದಕ್ಕೆ ಉಪ್ಪ ಎಣ್ಣೆ ಎಲ್ಲ ಹಾಕಿ ಕುಟ್ತಾರೆ ನೋಡ್ರಿ. ಒಂದೊಂದು ಸೈಡ ಎಣ್ಣೆ ಹಾಕಂಗಿಲ್ಲ, ಯಾಕಪ್ಪ ಅಂದ್ರೆ ಕೊಬ್ಬರಿ ಹಾಕಿರ್ತೈತೆ ಅಂತ ಹೇಳಿ ಎಣ್ಣೆ ಹಾಕಂಗಿಲ್ಲ. ಒಬ್ಬೊಬ್ಬರೇ ಎಣ್ಣೆ ಹಾಕ್ತಾರೋ. ಇವ್ರು ಏನು ಮಾಡ್ತಾರಂದ್ರೆ ಎಣ್ಣೆನೂ ಹಾಕ್ಯಾರು, ಉಪ್ಪು ಹಾಕ್ಯಾರು, ಮತ್ತು ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕಿ ಕುಟ್ತಾರೆ ನೋಡ್ರಿ. ನಿಮ್ಮ ಸೈಡ ಯಾವ ಥರ ಕುಟ್ತೀರಿ, ನೀವು ಯಾವ ಥರ ಖಾರದ ಮಸಾಲೆ ಮಾಡ್ತೀರಂತೇಳಿ ನಮಗೆ ಕಮೆಂಟ್ ಮಾಡಿ ತಿಳಿಸೋದಂತ ಮರಿಬೇಡ್ರಿಪ್ಪ. ನೋಡ್ರಿ ಹಿಂಗೆ ಖಾರ ಆಮೇಲೆ ಮಸಾಲೆ ಮೆಣಸಿನ್ಕಾಯಿ ಉಪ್ಪು ಹಾಕಿ ಕುಟ್ಟಾಕ ಮಿಷನ್ದಾಗ ಹಾಕಾಕತ್ತಾರ ನೋಡ್ರಿ. ಇವಾಗ ನೋಡ್ರಿ ಪ್ರತಿ ವರ್ಷವೂ ನಮ್ಮವ್ವನ ಬಂದ ಹಿಂಗೆ ಖಾರ ಮಾಡಿ ಕೊಟ್ಟ ಹೋಗ್ತಾಳೆ ನೋಡ್ರಿ. ನಮ್ಮವ್ವ ಬಂದ್ಲಂದ್ರೆ ನಮಗೆ ಬೇಸಿಗೆಗೆ ಖಾರ ಆಗ್ತೈತಿ. ನಾನು ನಮ್ಮ ತಂಗಿಗಳಿಬ್ಬರು ಕೂಡಿ ಮಾಡ್ಕೋತೇವೆ ನೋಡ್ರಿ ಖಾರ. ಯಾಕಂದ್ರೆ ನಮಗಂತಿ ಮಾಡೋಕೆ ಬರೋಂಗಿಲ್ಲ. ಅದಕ್ಕಾಗಿ ನಮ್ಮವ್ವ ಬಂದ ಈ ಥರ ಮಸಾಲೆ ಹುರಿದು ಮಾಡಿ ಮತ್ತು ಕುಟ್ಟು ಗಿರ್ನಿಗೂ ಹಾಕಿ ಹೋಗಿ ಕುಟ್ಟಿಸ್ಕೊಂಡು ಬಂದು ಹೊಳ್ಳಿ ಮಸಾಲೆನೂ ನಮ್ಮವ್ವನ ಕಲಿಸಿ ಬರ್ನಿ ತುಂಬಿ ಕೊಡ್ತಾಳೆ ನೋಡ್ರಿ. ನಿಮ್ಮ ಮನ್ಯಾಗೂ ನಿಮ್ಮವ್ವ ಮತ್ತು ನಿಮ್ಮ ಅತ್ತಿ ಯಾರು ಮಾಡ್ತಾರಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ತಾಯಿ ಇರುತ್ತಕ್ಕಲ್ರಿ ನಾವು ಇದನ್ನೆಲ್ಲ ಮಾಡಿಸ್ಕೋಕ್ಕಾಗೋದು. ಅದಕ್ಕೆ ನೀವು ಯಾರ ಕಡೆ ಮಾಡಿಸ್ಕೋತೀರ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದಂತ ಮರಿಬೇಡ್ರಿಪ್ಪ. ಕುಟ್ಟಿರೋ ಖಾರನ ಈ ಥರ ಸಾನ್ಗೆ ಒಳಗೆ ಹಾಕಿ ಸಾನಿಸ್ತಾರೆ ರೀ. ಸಣ್ಣ ಪುಡಿ ತೆಗಿತಾರೋ ಮತ್ತು ಏನು ದಪ್ಪ ಇರತ್ತಲ್ಲ ಮತ್ತು ಹಾಕಿ ಮಿಷನ್ದಾಗ ಹಾಕಿ ಕುಟ್ತಾರೆ ನೋಡ್ರಿ. ಇದ್ರಿ ಉಳ್ಳಾಗಡ್ಡಿ ನಾವು 10 ಕಿಲೋ ಖಾರ ಕುಟ್ಸಿದ್ವು ರೀ. ಅದ್ರಾಗ ನಾವು ಪುಡಿ ಖಾರ ಒಂದು ಅರ್ಧ ತೆಗೆದಿಟ್ಟದು ರೀ. ಅರ್ಧ ಖಾರ ಮಸಾಲೆ ಬೆಳ್ಳುಳ್ಳಿ ಅಲ್ಲ ಉಳ್ಳಾಗಡ್ಡಿ ಕರೆದು ಸಣ್ಣಂಗೆ ಹೆಚ್ಚಿ ಹುರ್ಕೊಂಡು ಅದನ್ನು ಕರ್ಕೊಂಡು ಅರ್ದು ಎಲ್ಲ ಮೂರೂ ಮಿಕ್ಸ್ ಮಾಡಿ ಖಾರಕ್ಕೆ ಕುಡಿಸ್ತೀವಿ ರೀ. ಅದನ್ನು 3 ಕಿಲೋ ಉಳ್ಳಾಗಡ್ಡಿ ಹಾಕಿದ್ವಿ ರೀ ನಾವು. ಅದನ್ನೆಲ್ಲ ಇನ್ನು ಗ್ರೈಂಡರ್ ಮಾಡ್ಕೊಂಡು ಪುಡಿಗಾರಕ್ಕೆ ಹಾಕಿ ಕಲಿಸಿ ತಿಕ್ಕಿ ಬರ್ನಿ ತುಂಬಿ ಇಟ್ಕೋತೀವಿ ನೋಡ್ರಿ. ವರ್ಷ ಮಾಡ್ಕೋತೀವಿ ರೀ ಹಿಂಗೆ ಖಾರ. ಎಲ್ಲ ಉಳ್ಳಾಗಡ್ಡಿ ಕರ್ದದಕ್ಕೆ ಒಂದಿಷ್ಟು ಉಪ್ಪು ಹಾಕಿ ಅದನ್ನು ಸಣ್ಣಾಗಿ ಇನ್ನು ಗ್ರೈಂಡರ್ ಮಾಡ್ಕೋತೀವಿ ನೋಡ್ರಿ. ಹಸಿ ಅಲ್ಲ ರೀ ಹಿಂಗೆ ಜಜ್ಜಾಕತ್ತು ನೋಡ್ರಿ.
ನೋಡ್ರಿ ಈಗ ಅಲ್ಲ ಬೆಳ್ಳುಳ್ಳಿ ಗ್ರೈಂಡರ್ ಮಾಡಿ ಖಾರದಾಗ ಇನ್ನ ಮಿಕ್ಸ್ ಮಾಡ್ತು ನೋಡ್ರಿ. ಇಷ್ಟು ಖಾರದ ಹಾಕಿದ್ದು ನೋಡ್ರಿ. ನೋಡ್ರಿ ಈಗ ಅಲ್ಲ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಎಲ್ಲ ಗ್ರೈಂಡರ್ ಮಾಡ್ಕೊಂಡು ಖಾರ ಕುಟ್ಕೊಂಡ್ ಬರಾಕ್ ಹೋಗ್ಯಾಳು. ಕುಟ್ಕೊಂಡ್ ಬರುತ್ತಕ್ಕ ಅಂದ್ರೆ ನಾವ್ ಈ ಕಡೆ ಉಳ್ಳಾಗಡ್ಡಿ ಮತ್ತ ಅಲ್ಲ ಬೆಳ್ಳುಳ್ಳಿ ಎಲ್ಲಾ ಪೇಸ್ಟ್ ರೆಡಿ ಮಾಡ್ಕೋಬೇಕು ನೋಡ್ರಿ. ಈಗ ನಾವ 10 ಕಿಲೋ ಖಾರ 8 ಕಿಲೋ ಖಾರ ಕುಟ್ಸಾಕತ್ರ ಅಷ್ಟಕ್ಕೆಲ್ಲ ನಾವ ಮಸಾಲೆ ಕಲ್ಸಂಗಿಲ್ಲ. ಯಾಕಪ್ಪ ಅಂದ್ರೆ ವರ್ಷ ಬರ್ಬೇಕ್ರಲ್ಲ ಮತ್ತ ಅದ್ ವಾಸನೆ ಆಗಿಬಿಡ್ತತಿ. ಅದಕ್ಕಾಗಿ ಏನ್ ಮಾಡ್ತೇವಿ ಸ್ವಲ್ಪ ಅರ್ಧ ಕಲಿಸ್ಕೊಂಡು ಅರ್ಧಕ್ಕ ಮತ್ತೆ ಯಾವಾಗ ಖಾಲಿ ಆಗ್ತೈತಿ ಅವಾಗ ಕಲಿಸ್ತೇವಿ. ಈಗ ಉಳ್ಳಾಗಡ್ಡಿ ಎಲ್ಲ ಹೆಚ್ಚೇವಿ ಈ ನೀರಾಗ ಅಲ್ಲ ತಂದ ಪೆಟ್ಟಿಗೆ ಹಿಂಗ್ ನೀರಾಗ ನೆನಿ ಇಟ್ಟು ಆ ಮಣ್ಣೆಲ್ಲ ನೆನೆದು ಅದು ಹೋದ್ಮೇಲೆ ಈ ಥರ ಅರ್ಬಿಲೆ ಒರಿಸಿ ಏನು ಮಾಡ್ಬೇಕಂದ್ರೆ ಒಂದು ಪೇಪರ್ದಾಗ ಆರು ಹಾಕ್ಬೇಕ್ರಿ. ಎಲ್ಲ ಸ್ವಚ್ಛಂಗೆ ಒರೆಸ್ಬೇಕು ನೋಡ್ರಿ. ಮಣ್ಣು ಎಲ್ಲಿಯೂ ಅಲ್ಲ ಆ ಕಡೆ ಇದಿರ್ತೈತ್ರಲ್ಲೇ ಬೆಳೆದಿರ್ತೈತಿ ಸಂದಿಗೊಂದ್ಯಾಗ ಮಣ್ಣಿದ್ರು ಅದನ್ನು ಎಲ್ಲ ಚಂದಂಗೆ ಒರೆಸ್ಕೋಬೇಕ್ರಿ. ಒರೆಸಿ ಒಂದು ಪೇಪರ್ ಮೇಲೆ ಆರು ಹಾಕಿದ್ವು ಅಂದ್ರೆ ಅದೆಲ್ಲ ಆರಿದ ಮೇಲೆ ಈಗ ಹಾಕಿ ಪೇಪರ್ ಮೇಲೆ ಅದು ಆರಿದ ಮೇಲೆ ಈ ಥರ ಎಲ್ಲ ಸಿಪ್ಪಿ ತುರ್ಕೋಬೇಕು ನೋಡ್ರಿ. ಯಾಕೆ ಸಿಪ್ಪಿ ತುರ್ಕೋಬೇಕಪ್ಪ ಅಂದ್ರೆ ಸಿಪ್ಪಿ ಸಣ್ಣ ಆಗಂಗಿಲ್ಲ, ಖಾರದಾಗಿಲ್ಲ ಮೇಲೆ ಮೇಲೆ ಉಳ್ಳಾಗಡ್ಡಿ ಎಲ್ಲ ಪೂರ್ತಿ ಹೆಚ್ಚಿ ಒಲಿ ಮೇಲೆ ಎಣ್ಣೆ ಹಾಕಿ ಇಟ್ಕೋಬೇಕು ನೋಡಿ. ಈ ಥರ ಇನ್ನೂ ಕೆಂಪಾಗ್ಬೇಕ್ರಿ. ಸ್ವಲ್ಪ ಹುರಿದೈತಿ ಅನ್ನನ ಇಷ್ಟ ತೋರ್ಸಾತೀನಿ. ಇನ್ನೂ ಕೆಂಪ ಆಗ್ಬೇಕು ನೋಡ್ರಿ. ಮತ್ತೆ